ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನು ಸಿಂಪಲ್ ಆದ ಈಸಿ ದಮ್ ಬಿರಿಯಾನಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದು ತುಂಬ ಸುಲಭ. ಅದೇ ಯಾವ ರೀತಿಯಿಂದ ಮಾಡೋದೆಂದು ನಿಮಗೆ ತೋರಿಸ್ತಿದ್ದೇನೆ. ಬನ್ನಿ ನೋಡುವ. ಈಸಿ ದಮ್ ಬಿರಿಯಾನಿ ನೋಡಿ, ನಾನು ಮಾಡಿದ್ದೇನೆ. ಈಸಿ ದಮ್ ಬಿರಿಯಾನಿ ಹೇಗೆ ಸೂಪರ್ ಆಗಿ ಬಂದಿದೆ ನೋಡಿ. ಅನ್ನ ಎಲ್ಲ ಉದುರಾಗಿ ಬಂದಿದೆ, ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ. ಇದನ್ನು ಮಾಡುವ ರೀತಿಯನ್ನು ಈಗ ನೋಡುವ. ಮೊದಲಿಗೆ ಇದಕ್ಕೆ ಬಿರಿಯಾನಿ ಎಲೆ ಬೇಕು. ನಮ್ಮ ಕೈ ತೋಟದಲ್ಲಿ ಬಿರಿಯಾನಿ ಎಲೆ ಉಂಟು, ಅದನ್ನು ತರಲು ಹೋಗೋಣ. ನೋಡಿ, ನಮ್ಮ ತೋಟದಲ್ಲಿರುವ ಈ ಬಿರಿಯಾನಿ ಎಲೆ, ಇದನ್ನು ಕಟ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 4 ಪೀಸ್ ಮಾಡಿ, ಬಿರಿಯಾನಿ ಮಾಡುವಾಗ ಈ ಎಲೆಯನ್ನು ಹಾಕಿದರೆ ಒಳ್ಳೆ ಪರಿಮಳವನ್ನು ಕೊಡುತ್ತದೆ. ಈಗ ನೋಡುವ, ತಯಾರು ಮಾಡುವ. ನಾವು ಬಿರಿಯಾನಿ ಮಾಡಲು ಒಂದು ದೊಡ್ಡ ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಅರ್ಧದಷ್ಟು ನೀರನ್ನು ಹಾಕಿದ್ದೇನೆ. ಇದನ್ನು ಕುದಿಯಲು ಬಿಡೋಣ. ಇದಕ್ಕೆ ಬಿರಿಯಾನಿ ಎಲೆಯನ್ನು ಸೇರಿಸಿದ ನಂತರ ಗರಂ ಮಸಾಲೆಯನ್ನು ಹಾಕ್ತಿದ್ದೇನೆ. ಇದರಲ್ಲಿ ಒಳ್ಳೆ ಮೆಣಸು ಮತ್ತು ಕೆತ್ತೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ಸ್ವಲ್ಪ ವಿನೆಗರನ್ನು ಹಾಕ್ತಾ ಇದ್ದೇನೆ. ಒಂದು ದೊಡ್ಡ 2 ಚಮಚದಷ್ಟು ವಿನೆಗರನ್ನು ಸೇರಿಸ್ತಿದ್ದೇನೆ. ಆಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಕುದಿಯಲು ಬಿಡೋಣ. ಈಗ ಒಂದು ಅರ್ಧ kg ನಾನು ಅಕ್ಕಿಯನ್ನು ತೆಗೆದುಕೊಂಡೆ. ಬಾಸ್ಮತಿ ಅಕ್ಕಿ ನಾನು ಚಾರ್ಮಿನಾರ್ ತೆಗೆದುಕೊಂಡಿದ್ದೇನೆ. ಇದನ್ನು ಚೆಂದ ಮಾಡಿ ತೊಳೆದು ಕುದಿಯುವ ನೀರಿಗೆ ಇದನ್ನು ಹಾಕುವ. ಇಲ್ಲಿ ನೀರು ಬಿಸಿ ಆಗ್ತಾ ಬಂದಿದೆ. ಈ ತೊಳೆದ ಅಕ್ಕಿಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯಲು ಬಿಡೋಣ. ಬಿರಿಯಾನಿಗೆ ಬೇಕಾದಂಥ ಮಸಾಲೆಯನ್ನು ತಯಾರು ಮಾಡೋಣ. ನಾನಿಲ್ಲಿ ಅರ್ಧ kg ಚಿಕನನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು ಕಾಯಿ ಮೆಣಸನ್ನು ತುಂಡು ಮಾಡಿ ಹಾಕಿದ್ದೇನೆ. ಮತ್ತು ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮನೆಯಲ್ಲೇ ತಯಾರು ಮಾಡಿದ್ದು. ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಒಳ್ಳೆ ಮೆಣಸಿನ ಹುಡಿ, ಮತ್ತು ಅರ್ಧ ಚಮಚದಷ್ಟು ಅರಶಿನ, 2 ಚಮಚದಷ್ಟು ಮೆಣಸಿನ ಹುಡಿ, ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು, ಮತ್ತು ಕೊತ್ತಂಬರಿ ಹುಡಿ ಒಂದು 2 ಚಮಚ, ಜೀರಿಗೆ ಹುಡಿ ಅರ್ಧ ಚಮಚದಷ್ಟು, ಮತ್ತು ಕಸೂರಿ ಮೇಥಿ ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಲಿಂಬೆ ರಸ ಕೂಡ ಸೇರಿಸ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿಯನ್ನು ಕಟ್ಟು ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ತುಂಡು ಮಾಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು, ಒಂದಕ್ಕೊಂದು ಮಸಾಲೆಗಳೆಲ್ಲ ಹೀರಿಕೊಳ್ಳಬೇಕು. ಇದನ್ನು ನಾವು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳುವ. ಮಸಾಲೆಯನ್ನು ಹೀರಿಕೊಳ್ಳಲು ಒಂದು ಅರ್ಧ ಗಂಟೆ ಕಾಲ ಅದನ್ನು ಹಾಗೆ ಬಿಡೋಣ. ನೋಡಿ, ಬಿರಿಯಾನಿ ಅನ್ನ ಬೆಂದಿದೆ. ಇದರ ಎಲೆಗಳನ್ನು ಸಪ್ರೇಟ್ ಮಾಡುವ. ಈಗ ನೀರು ಮತ್ತು ಅನ್ನವನ್ನು ನಾನು ಸಪ್ರೇಟ್ ಮಾಡ್ತಿದ್ದೇನೆ. ಒಂದು ಪಾತ್ರೆಗೆ ಬೆಂದ ಅನ್ನವನ್ನು ಹಾಕ್ತಾ ಇದ್ದೇನೆ. ನೋಡಿ, ಹಾಕ್ತಾ ಇದ್ದೇನೆ. ಇದನ್ನು ಸಪ್ರೇಟಾಗಿ ಹಾಗೆ ತೆಗೆದಿಟ್ಟುಕೊಳ್ಳುವ. ಬಿರಿಯಾನಿ ಮಾಡಲು ಈಗ ಒಂದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ತುಪ್ಪವನ್ನು ಸೇರಿಸ್ತಿದ್ದೇನೆ. ಅದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿ, ದೊಡ್ಡ ಒಂದು 4 ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಚೆಂದ ಮಾಡಿ ಹುರಿಬೇಕು. ಅದು ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದ ನಂತರ ಸ್ವಲ್ಪ ಈರುಳ್ಳಿಯನ್ನು ಇದರಿಂದ ನಾನು ಸಪ್ರೇಟ್ ಮಾಡ್ತಿದ್ದೇನೆ. ಒಂದು 2 ಚಮಚದಷ್ಟು ಈರುಳ್ಳಿಯನ್ನು ಸಪ್ರೇಟ್ ಮಾಡ್ತಿದ್ದೇನೆ. ಆನಂತರ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನ್ ಮಸಾಲವನ್ನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ, ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷಗಳ ಕಾಲ ಬೇಯಲು ಬಿಡೋಣ. ಇದಕ್ಕೆ ನೀರು ಹಾಕಬೇಕಂತಿಲ್ಲ, ಅದು ಚಿಕನ್ ಬೇಯುವಾಗ ನೀರು ಬಿಟ್ಟುಕೊಳ್ತದೆ. ಈಗ ನೋಡಿ, ಒಳ್ಳೆ ಬೆಂದಿದೆ. 15 ನಿಮಿಷ ಆಯಿತು, ಈಗ ಒಳ್ಳೆ ಬೆಂದಿದೆ. ಈಗ ಇದಕ್ಕೆ ನಾವು ಈ ಚಿಕನ್ ಮಸಾಲಕ್ಕೆ ನಾನು ಬೇಯಿಸಿದ ಬಾಸ್ಮತಿ ರೈಸನ್ನು ಹಾಕ್ತಾ ಇದ್ದೇನೆ. ನೋಡಿ, ಹಾಕ್ತಾ ಇದ್ದೇನೆ. ಇದನ್ನು ಫುಲ್ ಸ್ಪ್ರೆಡ್ ಮಾಡುವ. ಎಲ್ಲ ಅನ್ನವನ್ನು ಸೇರಿಸಿದ ಮೇಲೆ ಅದಕ್ಕೆ ಕೇಸರಿಯನ್ನು ಹಾಕ್ತಾ ಇದ್ದೇನೆ. ಆನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲೆಯನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ 2 ದೊಡ್ಡ ಚಮಚದಷ್ಟು
ತುಪ್ಪವನ್ನು ಹಾಕ್ತಾ ಇದ್ದೇನೆ ಮತ್ತು ಹುರಿದಿಟ್ಟ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಫುಲ್ ಸುತ್ತಲೂ ಹಾಕಬೇಕು ಈರುಳ್ಳಿಯನ್ನು. ತುಪ್ಪ ಕೂಡ ಸುತ್ತಲೂ ಹಾಕಿ ಆನಂತರ ಇದಕ್ಕೆ ನಮ್ಮ ಬಿರಿಯಾನಿ ಎಲೆಯನ್ನು ಹಾಕ್ತಾ ಇದ್ದೇನೆ. 4 ತುಂಡು ಮಾಡಿ 4 ಬದಿಗೆ ಹಾಕ್ತಾ ಇದ್ದೇನೆ ನೋಡಿ. ಆಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿಟ್ಟು ದಮ್ ಕೊಡಬೇಕು. ದಮ್ ಕೊಟ್ಟಾಯಿತು ನೋಡಿ. ಈಗ ರೆಡಿಯಾಗಿದೆ ನಮ್ಮ ಬಿರಿಯಾನಿ. ಒಳ್ಳೆ ಸೂಪರ್ ಆಗಿ ಬಂದಿದೆ. ಇದಕ್ಕೆ ನಾವು ಬಿರಿಯಾನಿಯಲ್ಲಿ ಹಾಕಿದ್ರಿಂದ ಒಳ್ಳೆ ಅರೋಮ ಕೊಡ್ತಾ ಉಂಟು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನೀವು ಕೂಡ ಈ ಬಿರಿಯಾನಿಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.